ಯುನೆಕ್ಸ್ ಸನ್ರೈಸ್ ರಾಜ್ಯ ಮಟ್ಟದ ಅಂಡರ್-19 ಮತ್ತು ಹಿರಿಯ ವಿಭಾಗದ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರತಕ್ಕಂಥ ನಮ್ಮ ಆತ್ಮೀಯರು, ಕೇಂದ್ರದ ಕೈಗಾರಿಕಾ ಸಚಿವರು ಆಗಿರ್ತಕ್ಕಂಥ ಶ್ರೀಯುತ ಕುಮಾರಸ್ವಾಮಿ ಅವರೇ, ನಮ್ಮ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಕುಮಾರ್ ಅವರೇ, ನನ್ನ ಇನ್ನೋರ್ವ ಹಿರಿಯರು, ನನ್ನ ಬಹಳ ಆತ್ಮೀಯರು ಆಗಿರ್ತಕ್ಕಂಥ ಶ್ರೀಯುತ DC ತಮ್ಮಣ್ಣ ಅವರೇ, ಮತ್ತು ಈ ಜಾಗವನ್ನ, ಈ ವಿದ್ಯಾಲಯವನ್ನ ಮತ್ತು ಈ ಎಲ್ಲಾ ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿರ್ತಕ್ಕಂಥ ನನ್ನ ಆತ್ಮೀಯರಾಗಿರ್ತಕ್ಕಂಥ ಶ್ರೀಯುತ ವಿಜಯಾನಂದ ಅವರೇ, ಮತ್ತು ವಿಆರ್ಪೇಟೆಯ ಶಾಸಕ ಮಿತ್ರರಾಗಿರ್ತಕ್ಕಂಥ ಶ್ರೀಯುತ ಮಂಜುನಾಥ್ ಅವರೇ, SP ಅವರೇ ಮತ್ತು DC ಅವರೇ, ಕುಮಾರ್ ಅವರೇ, ಶ್ರೀಮತಿ ಗೋಪಾಲ್ ಅವರೇ, ಮತ್ತು ಎಲ್ಲ ನನ್ನ ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಮಂಡ್ಯ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳೇ ಮತ್ತು ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಇಡೀ ಕರ್ನಾಟಕದ ಅಸೋಸಿಯೇಷನ್ ಎಲ್ಲ ಪದಾಧಿಕಾರಿಗಳೇ ಮತ್ತು ಎಲ್ಲ ಕ್ರೀಡಾಭಿಮಾನಿಗಳೇ ಮತ್ತು ಕ್ರೀಡಾಪಟುಗಳೇ ಮತ್ತು ಟೆಕ್ನಿಕಲ್ ಟೀಮು ಇದ್ದೀರಿ ಮತ್ತು ಪ್ಲೇಯರ್ಸ್ ಕೂಡ ಇದ್ದೀರಿ. ಜಾಸ್ತಿ ಹೊತ್ತು ಕಾರಣಕ್ಕೂ ಅಲ್ಲ, ಯಾಕಂದ್ರೆ ನಿಮ್ಮನ್ನ ಬಹಳ ಹೊತ್ತು ನಾವು ನಿಮಗೆ ಕಾಯಿಸ್ಬಿಟ್ಟಿದ್ದೀವಿ. ಎರಡು ವಿಚಾರ. ಸುಮಾರು ಇದು 75th year 75ನೇ ವರ್ಷ ಡೈಮಂಡ್ ಜೂಬ್ಲಿ ಸೆಲೆಬ್ರೇಷನ್ ಅಲ್ಲಿ ನಾವು ಇದ್ದೀವಿ. ಅದರ ಒಂದು ನಾಮಫಲಕವನ್ನ, ಒಂದು ಲೋಗೋವನ್ನ ಇವತ್ತು ಮಾನ್ಯ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ನಮಗೆ ಉದ್ಘಾಟನೆ ಮಾಡಿಕೊಟ್ಟಿರ್ತಾರೆ. ಲೋಕಾರ್ಪಣೆ ಮಾಡಿರ್ತಕ್ಕಂಥ ತುಂಬಾ ಸಂತೋಷ ತರ್ತಕ್ಕಂಥ ವಿಚಾರ. ವಿಶೇಷವಾಗಿ ನಾವು ಇದನ್ನ ಮೈಸೂರು ಪ್ರಾಂತ್ಯದಲ್ಲಿ, ಮಂಡ್ಯದಲ್ಲಿ ಇದನ್ನ ಮಾಡಬೇಕು ಅನ್ನೋ ಉದ್ದೇಶ ಇಟ್ಟಿದ್ರೆ, ಸುಮಾರು 1951ರಲ್ಲಿ ನಮ್ಮ ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಇದ್ದಿದ್ದು ಮೈಸೂರು ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಂತ ಮಹಾರಾಜರು ವಿಶ್ವೇಶ್ವರಯ್ಯನವರು ಅವತ್ತು ಶುರು ಮಾಡಿದ್ರು. ಬಟ್ ಬ್ಯಾಡ್ಮಿಂಟನ್ ಅಂತ ಶುರುವಾಗಿದ್ದು ನಮ್ಮ ಭಾರತದಲ್ಲಿ, ವಿಶೇಷವಾಗಿ ಬೆಳಗಾವಿನಲ್ಲಿ 1857ರಲ್ಲಿ ಶುರುವಾಗಿತ್ತು. ಬಟ್ ಬ್ಯಾಡ್ಮಿಂಟನ್ ಅಂತ ಹೇಳ್ಬಿಟ್ಟು ಪಂದ್ಯಾವಳಿ ಶುರುವಾಗಿದ್ದು 1900 ಅವತ್ತು ಶುರುವಾಗಿತ್ತು. ಸೊ ನಮ್ಮ ಅಸೋಸಿಯೇಷನ್ ಇವತ್ತು 75 ವರ್ಷ ಆಗಿದೆ. ಬ್ಯಾಡ್ಮಿಂಟನ್ ಗ್ರೋತ್ ಏನಿದೆ ಇವತ್ತು ನಮಗೆ ಇಡೀ ಕರ್ನಾಟಕದಲ್ಲಿ ಸುಮಾರು 9,500 ಬ್ಯಾಡ್ಮಿಂಟನ್ ಕೋರ್ಟ್ಸ್ ನಮ್ಮ ಇದರಲ್ಲಿದ್ದಾವೆ. ವಿಶೇಷವಾಗಿ ಬ್ಯಾಂಗ್ಳೂರ್ ಅಂಡ್ ಸರೌಂಡಿಂಗ್ ಜಾಸ್ತಿ ಇದೆ. 31 ಜಿಲ್ಲೆಯಲ್ಲೂ ಕೂಡ ನಮ್ಮ ಅಸೋಸಿಯೇಷನ್ ಇದೆ. ಒಟ್ಟು 4 ಲಕ್ಷ ಪ್ಲೇಯರ್ಸ್ಗಳಿದ್ದಾರೆ. ಸೊ ಇವತ್ತು ನಮಗೆ ಟಾರ್ಗೆಟ್ ಇರೋದೇನು ಅಂದ್ರೆ, ಒಲಿಂಪಿಕ್ಸ್ ನಲ್ಲಿ ನಾವು ಅಲ್ಲಿ ಒಂದೊಂದು ಈವೆಂಟ್ಸ್ ಅಲ್ಲಿ ನಾವು ಚಿನ್ನವನ್ನ ಗೆದ್ದಿದ್ದೀವಿ, ಬೆಳ್ಳಿ ಗೆದ್ದಿದ್ದೀವಿ ಮತ್ತು ಇದನ್ನು ಗೆಲ್ತಾ ಬಂದಿದ್ದೀವಿ. ಹಾಕಿ ಇರ್ಬೋದು ಮತ್ತು ಬೇರೆ ಅಥ್ಲೆಟಿಕ್ ಇವೆಂಟ್ಸ್ ಇರ್ಬೋದು, ಮತ್ತು ಬ್ಯಾಡ್ಮಿಂಟನ್ ಕೂಡ ಒಲಿಂಪಿಕ್ಸ್ ಮತ್ತೆ ಪ್ರಕಾಶ್ ಕೊಟ್ಕೊನೆಯರು, ವಿಮಲ್ ಅವರು, ಗೋಪಿಚಂದ್ ಅವರು, ಈ ತರ ಅನೇಕ ಸ್ಟಾಲ್ವರ್ಸ್ ಬ್ಯಾಡ್ಮಿಂಟನ್ ಇಂದ ಕರ್ನಾಟಕನೇ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಬೆಸ್ಟ್ ಆಫ್ ದ ಪ್ಲೇಯರ್ಸ್. ಇವತ್ತು ನಮಗೆ ನೆಕ್ಸ್ಟ್ ಒಲಿಂಪಿಕ್ಸ್ ಬರ್ತಕ್ಕಂಥದ್ದು 2028ಗೆ ನಮ್ಮ ಒಂದು ಒಲಿಂಪಿಕ್ಸ್ ಇದೆ. 2032ಗೆ ಒಲಿಂಪಿಕ್ಸ್ ಲಾಸ್ ಏಂಜಲೀಸ್ ಇದೆ ಮತ್ತು US ಒಂದಿದೆ ಮತ್ತು ಆಸ್ಟ್ರೇಲಿಯಾ ಇದೆ. 2036ಗೆ ಇಂಡಿಯಾ ಇಸ್ ಬಿಡ್ಡಿಂಗ್ ಫಾರ್ 23. ಅದು 10 ವರ್ಷದಿಂದ ಇಲ್ಲಿಗೆ ನಾವು ನಮ್ಮ ಬ್ಯಾಡ್ಮಿಂಟನ್ ಸ್ಟಾರ್ಸ್ ಆಫ್ ಇಂಡಿಯಾ ಏನಿದೆ ಅದು ಮಂಡ್ಯದಿಂದನೇ ಬರ್ತದೆ, ಕರ್ನಾಟಕದಿಂದನೇ ಬರಬೇಕು ಅನ್ನೋದು ನಮ್ಮ ಅಪೇಕ್ಷೆ. ಸೊ ಈ ತರ ಟೂರ್ನಮೆಂಟ್ಸ್ ಮಾಡಿದಾಗ ಇಲ್ಲಿರ್ತಕ್ಕಂಥ ಇವಾಗ ಅವ್ರ ಮಗು ಇವಾಗ ಒಂದು 5 ವರ್ಷ 10 ವರ್ಷ ಆಗ್ತದೆ ಅಂದ್ರೆ ಪೀಕಿಗೆ ಬರ್ತಕ್ಕಂಥದ್ದು ಇಟ್ ಈಸ್ ಬಿಟ್ವೀನ್ 15 years ಇಂದ 25 years. ದಟ್ ಈಸ್ ದ ರೇಂಜ್ ಆಫ್ ಸ್ಟಾರ್ಸ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ಬರಬೇಕು. ಈ 10 ವರ್ಷದಲ್ಲಿ ವಿಲ್ ಹ್ಯಾವ್ ಟು ಕಮ್ ಔಟ್ ವಿತ್ ಬಿಗ್ ಇವೆಂಟ್ ಅಂತ ಹೇಳಿ. ಹಾಗಾಗಿ ಇದಕ್ಕೆ ನಮಗೆ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ವಿಶೇಷವಾಗಿ ಮನೋಹರ್ ಅವರು, ಅನಿಲ್ ಅವರು, ನಮ್ಮ ಎಂಟೈರ್ ಬ್ಯಾಡ್ಮಿಂಟನ್ ಮಂಡ್ಯ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಧ್ಯಕ್ಷರು, ಇವರೆಲ್ಲರೂ ಬಹಳ ಸಹಕಾರ ಕೊಟ್ಟಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅವರು, ವಿಜಯಾನಂದ ಅವರು, ನಮ್ಮ ಎಂಟೈರ್ ಕೃತಜ್ಞತೆ ಆಗಿದ್ದೀವಿ. ಇಲ್ಲಿ ನಾವು ಇಲ್ಲಿ 2 ಮಹಾರಾಜರದ್ದು ಮತ್ತು ವಿಶ್ವೇಶ್ವರಯ್ಯನವರು ಹಾಕಿದ್ರೆ ಈ ಮಣ್ಣಿನಲ್ಲಿ ಆ ಸೊಗಡಿದೆ, ಆ ಗಂಡತನ ಇದೆ, ಆ ಒಂದು ಹೋರಾಟದ ಛಲ ಇದೆ ಮತ್ತು ಎಲ್ಲರೂ ಕೊಡುಗೆ ದಾನಿಯಾಗಿ ಮಂಡ್ಯ ಜಿಲ್ಲೆ ಯಾವತ್ತೂ ಕೂಡ ಬಂದಿದೆ. ಅದರ ನೇತೃತ್ವವನ್ನು ಮತ್ತು ನಮ್ಮ ಆಹ್ವಾನಕ್ಕೆ ಮನ್ನಣೆ ಮಾಡಿ ತಾವು ಬಂದು ಈ ಕ್ರೀಡಾ ಲೋಕವನ್ನ ತಾವು ಸಮರ್ಥನೆ ಮಾಡಿಕೊಟ್ಟಿದ್ದು
ಉದ್ಘಾಟನೆ ಮಾಡ್ಕೊಟ್ಟಿದ್ದೀನಿ. ಎಲ್ಲರಿಗೂ ಸಂತೋಷ ತಂದಿದೆ. ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನಮ್ಮ ವಿನಂತಿ ಮಾಡ್ಕೊಳ್ತೀನಿ, ನಮ್ರತೆಯ ಮನವಿಯನ್ನ ಮಾಡ್ಕೊಳ್ತೀನಿ. ತಮ್ಮ ಅವಧಿಯಲ್ಲಿ ಮತ್ತು ತಮ್ಮ ಶಕ್ತಿನಲ್ಲಿ ಸರ್ಕಾರದಲ್ಲಿ ಮಂಡ್ಯ ಅಸೋಸಿಯೇಷನ್ಗೆ ಒಂದು ಜಾಗವನ್ನ ಬುಕ್ ಮಾಡಿಕೊಡಬೇಕು. ಇವಾಗ ನಾವು ಅವರ ಆಶ್ರಯದಲ್ಲಿ ಈವರೆಗೂ ಸತತವಾಗಿ ಮಾಡ್ಕೊಳ್ತಾರೆ, ಮುಂದಕ್ಕೂ ಕೂಡ ಬೇಕಾಗುತ್ತೆ. ಬಟ್ ಎಲ್ಲಾ ಟೈಮು ಇಲ್ಲಿ ಬಂದು ಮಾಡಬೇಕು ಸಾರ್ವತ್ರಿಕವಾಗಿ ಒಂದು ಮಕ್ಕಳು ನಮಗೆ ಬ್ಯಾಡ್ಮಿಂಟನ್ ವಿಶೇಷವಾಗಿ ಒಂದು ಸ್ಟೇಡಿಯಂನ ಒಂದು ನಾವೀಗ 40 ಎಕರೆನಲ್ಲಿ ಬೆಂಗಳೂರಿನಲ್ಲಿ ಒಲಿಂಪಿಕ್ ಸ್ಟೇಡಿಯಂ ಮಾಡ್ತಾ ಇದ್ದೀವಿ. 40 ಎಕರೆ ಪ್ರತಿ ಜಿಲ್ಲೆಗೂ ಕೂಡ 5 ರಿಂದ 10 ಎಕರೆ ಮಾಡಿದ್ರೆ ಇನ್ ದ ಕೋರ್ಸ್ ಆಫ್ ಟೈಮ್ ಇಟ್ ವಿಲ್ ಒಂದು ಕ್ಲಬ್ ಬೇಕಾಗುತ್ತೆ, ಮಲ್ಟಿಪಲ್ ಸ್ಪೋರ್ಟ್ಸ್ ಅಂಡ್ ಆಕ್ಟಿವಿಟೀಸ್ ಬೇಕಾಗುತ್ತೆ, ಒಂದು ಸಣ್ಣದು ಕ್ರೀಡಾಂಗಣ ಬೇಕಾಗುತ್ತೆ. ಹಾಗಾಗಿ ನಾನು ಮಂಡ್ಯ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ವತಿಯಿಂದ ಮತ್ತು ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ವಿನಂತಿ ಮಾಡ್ಕೊಂತೀನಿ. ಅದಕ್ಕೆ ತಾವೆಲ್ಲರೂ ಸೇರಿ ತಮಗೆ ಮನವಿಯನ್ನ ಬದ್ದು ನಾವೆಲ್ಲ ಕೊಡ್ತೀವಿ. ದಯಮಾಡಿ ಮಂಡ್ಯಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಬ್ಯಾಡ್ಮಿಂಟನ್ ಕೋರ್ಸ್ 10 ಬ್ಯಾಡ್ಮಿಂಟನ್ ಕೋರ್ಸ್ ಒಂದೇ ಫ್ಲೋರ್ ಹಾಗೆ ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಬೆಂಗಳೂರಿನಲ್ಲಿ ಅದನ್ನ ಮಾಡಿಕೊಟ್ರೆ ನಮಗೆ ಬ್ಯಾಡ್ಮಿಂಟನ್ ಬಹಳ ಸಹಕಾರಿಯಾಗುತ್ತೆ. ಇರ್ತಕ್ಕಂಥ ಪ್ಲೇಯರ್ಸ್ ಬೆಂಗಳೂರಿನಲ್ಲಿ ಟ್ರೈನಿಂಗ್ ಮಾಡ್ತಾರೆ, ಇಲ್ಲೇ ಟ್ರೈನಿಂಗ್ ಮಾಡೋದ್ರಿಂದ ಇದನ್ನ ಮನ್ನಣೆ ಮಾಡಬೇಕು. ಬ್ಯಾಡ್ಮಿಂಟನ್ ಪ್ಲೇಯರ್ಸ್ಗೆ ಮತ್ತು ಇಲ್ಲಿರ್ತಕ್ಕಂಥ ಪೇರೆಂಟ್ಸ್ಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ವಿನಂತಿಯೊಂದಿಗೆ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ. ಜೈ ಹಿಂದ್.